ನಂಗೆ ಆಲ್ರೆಡಿ ತಲೆ ಸುತ್ತಂಗೆ ಆಗ್ತಾ ಇದೆ. ನವೀನವ್ರು ಇನ್ನೂ ಬೆಡ್ ಮೇಲೆ ಮನೆಗಿದ್ರು, ನಾವು ಹೋಗಿ ಇಬ್ಬರಿಸಿ ರೆಡಿ ಮಾಡ್ಸ್ಕೊಂಡು ಆ್ಯಕ್ಚುಲಿ ನಾವು KRS ಡ್ಯಾಮ್ಗೆ ಹೋಗ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಮುಂದೆ ಎಲ್ಲರೂ ಒಂದಿನ ಹೋಗಲೇಬೇಕು ಅಂತ. ಬಟ್ ಅಲ್ಲಿ ನೀರು ಬರ್ತಿದ್ಯಾ ಗೈಸ್. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ರಚು ನವೀನ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರಿಗೂ ಸುಸ್ವಾಗತ ಆ್ಯಂಡ್ ಎಲ್ರಿಗೂ ವೆಲ್ಕಮ್ ಟು ರಚು ನವೀನ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಆಲ್ರೆಡಿ ತಮ್ಮನ್ನೆಲ್ಲ ನೋಡಿರ್ತೀರಾ. ಇವತ್ತು ನನಗೆ ಸಿಕ್ಕಾಪಟ್ಟೆ ಕೆಲಸ ಇದೆ ಗೈಸ್. ಆ್ಯಂಡ್ ಇವತ್ತು ಸೋಲೋ ಟ್ರಾವೆಲಿಂಗ್, ಅಂದರೆ ಒಂದಿನ ಪೂರ್ತಿ ಒಬ್ಬಳೇ ಓಡಾಡ್ತಾ ಇದ್ದೀನಿ ನಾನು. ಆ್ಯಂಡ್ ಆಮೇಲೆ ಐ ಗೆಸ್ ಗೊತ್ತಿಲ್ಲ ಯಾರು ಜಾಯ್ನ್ ಆಗ್ತಾರೆ ಅಂತ. ಬಟ್ ಒಂದು ರೀಕ್ರಿಯೇಷನ್ ವೀಡಿಯೋಗೋಸ್ಕರ ನಾವು ಎಷ್ಟು ಎಫರ್ಟ್ಸ್ ಹಾಕ್ತೀವಿ ಅಂದರೆ ಅಷ್ಟು ಎಫರ್ಟ್ಸ್ ಹಾಕ್ತೀವಿ. ಅದಕ್ಕೆಲ್ಲ ನೀವು ನಿಮ್ಮ ಲೈಕ್ಸ್ ಆ್ಯಂಡ್ ವ್ಯೂಸ್ ಮುಖಾಂತರ ನಮಗೆ ಒಂದು ಪ್ರೋತ್ಸಾಹ ನೀಡಬೇಕು ಅಷ್ಟೇ. ಸೊ ಇವತ್ತು ನಾನು ನಮ್ಮ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಸ್ಕಿನ್ ಪ್ರಿಪರೇಷನ್ನ ಮಾಡಿದ್ದೀನಿ ಗೈಸ್. ನಾನು ಆಲ್ರೆಡಿ ಇನ್ನು ಲಿಪ್ಸ್ಟಿಕ್ ಎಲ್ಲ ಹಾಕ್ಕೋಬೇಕು. ಇನ್ನೊಂಚೂರು ಲಿಪ್ಸ್ಟಿಕ್ ಒಂದು ಹಾಕ್ಕೊಂಡು ನಾನು ಇವಾಗ ಮನೆಯಿಂದ ಹೊರಟು ನಾನು ನನ್ನ ಬ್ಲೌಸ್ ಸ್ಟಿಚ್ ಮಾಡೋದಕ್ಕಂತ ಕೊಟ್ಟಿದ್ದೆ. ಹಾಗೆ ಗೌರಿ ಗಣೇಶ ಹಬ್ಬ ಹತ್ರ ಬರ್ತಿದೆ. ಒಂದು ಸೀರೆಗೆ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಕೊಟ್ಟು ಆಲ್ರೆಡಿ ಕೊಟ್ಟಿರೋದನ್ನು ತೊಗೊಂಡು ಬರಬೇಕು. ತೊಗೊಂಡು ಬಂದು ಆಮೇಲೆ ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ ಅಂತ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಬನ್ನಿ ಬೇಗ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ನಾನು ರೆಡಿ ಆಗಿದೆ ನನ್ನ ಔಟ್ಫಿಟ್. ಆ್ಯಂಡ್ ನಾನು ಇದ್ರ ಜೊತೆ ಒಂದು ಬ್ಯಾಗ್ ಕ್ಯಾರಿ ಮಾಡ್ತೀನಿ ಗೈಸ್. ಆ್ಯಂಡ್ ಈ ಬ್ಯಾಗ್ದು ಲಿಂಕ್ ಬೇಕಿತ್ತು ಅಂದರೆ ನಾನು ವಾಟ್ಸಪ್ ಚಾನಲ್ ಆರ್ ಇನ್ಸ್ಟಾಗ್ರಾಮ್ ಬ್ರಾಡ್ಕಾಸ್ಟ್ ಚಾನಲ್ಗೆ ಜಾಯ್ನ್ ಆಗಿ, ಸೊ ಯು ಕ್ಯಾನ್ ಗೆಟ್ ದ ಲಿಂಕ್ಸ್. ಆ್ಯಂಡ್ ನಾನು ಯಾವ ರೇಂಜಿಗೆ ನನ್ನ ರೂಮ್ನ ಮೆಸ್ ಮಾಡಿದ್ದೀನಿ ಅಂದರೆ ಯು ಕಾಂಟ್ ಈವನ್ ಗೆಸ್. ಒಂದು ವಾರ ನೀಟಾಗಿತ್ತು. ಆ್ಯಂಡ್ ಒಂದೇ ಒಂದು ಬಟ್ಟೆಗೋಸ್ಕರ ನನ್ನ ರೂಮ್ ಫುಲ್ಲು ಮೆಸ್ ಮಾಡಿದ್ದೀನಿ ಗೈಸ್. ಇಷ್ಟು ಮೆಸ್ ಮಾಡಿದ್ದೀನಿ ನನ್ನ ರೂಮ್ನ ಸದ್ಯಕ್ಕೆ. ಐ ಡೋಂಟ್ ನೋ ಇವಾಗ ಯಾವಾಗ ಕ್ಲೀನ್ ಮಾಡ್ತೀನಿ ಇದನ್ನೇ ಅಂತ. ಬಟ್ ಫಾರ್ ಶೋರ್ ಕ್ಲೀನ್ ಮಾಡ್ತೀನಿ. ವಾಪಸ್ ಬಂದು ಐ ಹ್ಯಾವ್ ಟು ಕ್ಲೀನ್. ಸೊ ಬನ್ನಿ ಬೇಗ ಹೊರಡೋಣ ಇವಾಗ. ಆ್ಯಂಡ್ ಒಂದು 11 ಬ್ಲೌಸಸ್ ಹೊಲಿಸ್ಬೇಕು ನಾನು. ಸೊ ಅಷ್ಟನ್ನು ತೊಗೊಂಡಿದ್ದೀನಿ ಈಗ. ಸೊ ಐ ಜಸ್ಟ್ ಹ್ಯಾವ್ ಟು ಲೀವ್. ಬಿಟ್ಟು ಬೇಗ ಕೆಲಸ ಮುಗಿಸೋಣ ಇವತ್ತು. ಬನ್ನಿ ಹೊರಡೋಣ. ಆ್ಯಂಡ್ ನವೀನ್ ಇವತ್ತು ಬ್ಯುಸಿ ಇದ್ದಾನೆ, ಅವನ್ನೆಲ್ಲ ಆಚೆ ಹೋಗ್ತಿದ್ದಾನೆ. ಸೊ ಐ ಡೋಂಟ್ ನೋ ಅವ್ನು ಬರ್ತಾನೆ ಅವ್ರ ವ್ಲಾಗಲ್ಲಿ ಅಂತ. ಬಟ್ ಎಸ್, ಲೆಟ್ಸ್ ಗೋ ಗೈಸ್. ಸೊ ನಾನು ಅಲ್ಲಿಂದ ಬಂದು ಇವಾಗ ಹೊರಡ್ತಾ ಇದ್ದೀನಿ. ಸೊ ಗೈಸ್, ಇವಾಗ ಜಸ್ಟ್ ನಾನು ಬಂದೆ. ಹೋಗಿ ಇವಾಗ ನನ್ನ ಬ್ಲೌಸಸ್ನೆಲ್ಲ ಸ್ಟಿಚ್ ಕೊಟ್ಟು ಆಮೇಲೆ ಸಿಗ್ತೀನಿ. ನಾನು ಮಧ್ಯಾಹ್ನನೇ ಮನೆಗೆ ಬಂದೆ. ಬಟ್ ಇವತ್ತು ನಾನು ತುಂಬ ಜೋಶಲ್ಲಿ ವಿಡಿಯೋ ಮಾಡಲೇಬೇಕು. ಇವತ್ತು ಫುಲ್ ಡೇ ನಾನು ಏನು ಮಾಡ್ತೀನಿ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಬಟ್ ಅಂದ್ಕೊಂಡಂಗೆ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಆಫ್ ಸಮ್ ಪರ್ಸ್ನಲ್ ಇಶ್ಯೂಸ್. ಅಂದರೆ ಮತ್ತೆ ನೀವೇನಾದರೂ ಬೇರೆ ಯೋಚನೆ ಮಾಡೋದಕ್ಕಿಂತ ನನಗೆ ಗೊತ್ತಿರೋ 2 ಡೆತ್ ಆಯಿತು. ಸೊ ಅದು ಕೇಳಿ ನಂಗೆ ಯೂಶ್ವಲಿ ಡೆತ್ ಅನ್ನೋ ವಿಷಯನೇ ನಂಗೆ ಒಂಥರ ಭಯ ಹುಟ್ಟಿಸುತ್ತೆ. ಆ್ಯಂಡ್ ಐ ಡೋಂಟ್ ನೋ ನನ್ನ ಲೈಫಲ್ಲಿ ಏನಕ್ಕೆ ಹೆದರ್ತೀನೋ ಅಲ್ವೋ ಗೊತ್ತಿಲ್ಲ. ಬಟ್ ಇದೊಂದು ವರ್ಡಿಗೆ ಮಾತ್ರ ನಂಗೆ ತುಂಬಾ ಭಯ ಆಗುತ್ತೆ. ಐ ಡೋಂಟ್ ನೋ. ಇವಾಗ ಲೇಟ್ ನೈಟ್ ಬಂದ್ವಿ, ನೋಡಿಕೊಂಡು ಹೋಗಿ ಬಂದು. ನನಗೆ ಬೆಳಿಗ್ಗೆ ಇದ್ದಿದ್ದು ಜೋಶ್ ಆಗಲಿ ಇಲ್ಲ ಮಾತಾಡಬೇಕು ಅನ್ನೋದಾಗಲಿ, ಐ ಡೋಂಟ್ ನೋ, ನನಗೇನು ಮಾತಾಡಬೇಕು ಅಂತಲೂ ಅನ್ನಿಸ್ತಿಲ್ಲ. ಇಟ್ಸ್ ಓಕೆ ಅಂತಲೂ ಹೇಳೋಕ್ಕಾಗಲ್ಲ ಬಿಕಾಸ್ ಐ ಅಗ್ರಿ ದ್ಯಾಟ್ ಎಲ್ಲರೂ ಒಂದಿನ ಹೋಗಲೇಬೇಕು ಅಂತ. ಬಟ್ ಐ ಡೋಂಟ್ ನೋ. ನಂಗೆ ಯಾವಾಗಲೂ ನಾನು ಎಲ್ರಿಗೂ ಹೇಳ್ತಿರ್ತೀನಿ, ನನ್ನ ಸುತ್ತಮುತ್ತ ತುಂಬ ಕ್ಲೋಸು ಅನ್ಸೋಕ್ಕೆ ಗೊತ್ತು, ನಾನು ಇದನ್ನು ಯಾವಾಗಲೂ ಹೇಳ್ತಿರ್ತೀನಿ. ವಾಟ್ ಈಸ್ ಲೈಫ್ ಏನು, ಆಫ್ಟರ್ ಡೆತ್, ಸತ್ತ ಮೇಲೆ ಏನು, ಸ್ವರ್ಗ ನರ್ಕ ಅಂತೀವಿ. ಲಿಟ್ರಲಿ ನಿಜ ಅದೆಲ್ಲ ಇರುತ್ತಾ? ನಾವೆಲ್ಲಿ ಹೋಗ್ತೀವಿ, ಮತ್ತೆ ಹುಟ್ತೀವಾ ಇಲ್ವಾ, ಏನು ಮಾಡ್ತಿರ್ತೀವಿ? ಇದು ಒಂದು ಥಾಟ್ ನನಗೆ ನೆನೆಸ್ಕೊಂಬಿಟ್ರೆ ಹಾರ್ಟ್ ಬೀಟ್ ಜಾಸ್ತಿ ಆಗಿಬಿಡುತ್ತೆ. ಅದಾಗಿದ ತಕ್ಷಣ ನಾನು ಆ ಟಾಪಿಕ್ ಬಿಟ್ಬಿಡೋಣ. ಇವಾಗ ನಾನು ಇದ್ದೀನಿ, ಬದುಕಿದ್ದೀನಿ. ಆ್ಯಂಡ್ ಇಂಥ ಟೈಮಲ್ಲಿ ನಂಗೆ ಏನು ಅನಿಸುತ್ತೆ ಗೊತ್ತಾ, ವೈ ಟು ಹೇಟ್? ಯಾಕೆ ಇರ್ತೀವೋ ಇರಲ್ವೋ ಗೊತ್ತಿಲ್ಲ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಐ ಆಮ್ ಜಸ್ಟ್ ಟ್ರೈಂಗ್ ಟು ಟೆಲ್ ಯು ಗೈಸ್ ದ್ಯಾಟ್ ಸಾರ್ಟ್ ಔಟ್ ಥಿಂಗ್ಸ್
ಲೈಕ್ ನಿಮ್ಗೆ ಅವಮಾನ ಆಗುತ್ತೆ ಅಂದರೆ ಜಸ್ಟ್ ಬಿಟ್ಬಿಡಿ ಅಷ್ಟೇ. ಲೈಕ್ ನೀವೇ ದೂರ ಆಗಿಬಿಡಿ ಅಷ್ಟೇ. ಅದು ಬಿಟ್ಟು ಹೇಟ್ರೆಡ್ ಬೇಡ. ನಾನು ತಪ್ಪು ಮಾಡಿರ್ಬೋದು ಹಿಂದೆ, ಇಲ್ಲ ಮಾಡ್ದೇನೂ ಇರ್ಬೋದು. ಬಟ್ ಇಫ್ ಯು ಆರ್ ನಾಟ್ ರೆಸ್ಪೆಕ್ಟೆಡ್, ಆ ಜಾಗದಿಂದ ದೂರ ಇರಿ. ಬಟ್ ಡೋಂಟ್ ಸ್ಪ್ರೆಡ್ ಹೇಟ್ ಅನ್ನೋದಷ್ಟೇ ನನಗೆ. ಆಗ ಯಾಕೋ ಮಾತಾಡಬೇಕು ಅಂತಲೇ ಅನಿಸ್ತಿಲ್ಲ. ನಾನು ನಾಳೆ ಬೆಳಗ್ಗೆ ಸಿಗ್ತೀನಿ ನಿಮಗೆ. ಬಾಯ್. The next day. ಸೊ ಗೈಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಆ್ಯಂಡ್ ಇವತ್ತು ನಾನು 8 ಗಂಟೆಗೆ ಬನ್ನಿ ಅಂತ ಅಂದರೆ ಇವರಿಬ್ರು 9:30 ಬಂದಿದ್ದಾರೆ. ನೋಡಿ, ನಿಜ ಹೇಳ್ಬೇಕು, ಸ್ನಾನ ಮಾಡೋದು 1 hour ಆಗುತ್ತೆ, ಅದಕ್ಕೆ ಲೇಟ್ ಆಯ್ತು. ಇಲ್ಲ ನವೀನವ್ರು ಇನ್ನೂ ಬೆಡ್ ಮೇಲೆ ಮನಗಿದ್ರು, ನಾವು ಹೋಗಿ ಬ್ರಿಸಿ ರೆಡಿ ಮಾಡ್ಸ್ಕೊಂಡು ನಿಂತ ನೋಡು ಯಜಮಾನ. ನಾಚಿಕೆ ಆಗಲ್ವಾ? ಇನ್ನು ನಾನು ಬೈ ಚಾನ್ಸ್ ಹೋಗಿ ಪಾಪ 9 ಗಂಟೆಗೆ ಬರಲಿ ಬಿಡು, ಏನು ಒಂದು ವಿಡಿಯೋ ಮಾಡ್ಕೊಂಬರಕ್ಕಲ್ವಾ ಅಂದ್ಬಿಟ್ಟಿದ್ರೆ 11 ಗಂಟೆಗೆ ಬಂದಿರೋರು ಗೈಸ್ ಇವರಿಬ್ರು. ಜಿಮ್ಮಿಗೂ ಹೋಗಿಲ್ಲ, ಅದಕ್ಕೆ ಜಿಮ್ಮಿಗೆ ಸಂಜೆ ಹೋಗಿ ಇವಾಗ ಹೋಗ್ಬೇಡಿ ಅಂತ ಹೇಳಿದ್ರು ಇಷ್ಟು ಲೇಟಾಗಿ ಬರ್ತೀನಿ. ಜಿಮ್ ಮುಗಿಸ್ಕೊಂಡೇ ಬರ್ಬೋದಿತ್ತು ನೀವು ಆರಾಮಾಗಿ. ದಿನ ಎದ್ದಿ ಏನ್ ಮಾಡೋಣ, ಜಿಮ್ ಹೋಗಿ ಜಿಮ್ ಮಾಡೋದು, ಎದ್ದಿ ಹೋಗಿ ಜಿಮ್ ಮಾಡೋದು, ಆಮೇಲೆ ಓಡಾಟಗಳು, ಅದಕ್ಕೆ ಸುಸ್ತಾಗ್ಬಿಟ್ಟು ಜಾಸ್ತಿ ಮಾಡ್ಕೊಂಡ್ಬಿಟ್ಟು ನಮ್ಮ ಬಟ್ಟೆ ಇನ್ನು ದಿನ 9 ಗಂಟೆಗೆ ಮನೆಗೆ ಹೋಗ್ಬಿಡ್ತಾನೆ. ನಾವು 11 ಗಂಟೆ ಆದ್ರೂ ಕೆಲ್ಸಗಳು ಇರ್ತಾವ. ಏನು ಕಿದ್ದಾಕದ ಹೇಳಕ್ಕೆ ಒಂಚೂರು ಇರ್ಬೇಕು. 9 ಗಂಟೆಗೆ ಮನೆಗೆ ಹೋಗ್ಬೋದು ಗೈಸ್. ಅಲ್ಲಿ ಏನು ಮಾತಾಡೋಲ್ಲ, ಮಾತಾಡ್ತಾ ಇರ್ತಾರೆ. ಅದಕ್ಕೆ 11 ಗಂಟೆವರೆಗೂ ಟೈಮ್ ಪಾಸ್ ಮಾಡೋದು. ಮನೆಗೆ ಹೋಗೋದು, ಊಟ ಮಾಡಿ ಮನೆಗೆ ಹೋಗೋಷ್ಟು 12:30 ಆಗುತ್ತೆ. ಅದಕ್ಕೆ ಆಗಲ್ಲ ಅಷ್ಟೇ. ನೋಡಿದ್ರ ಗೊತ್ತಾಯ್ತು, ಇನ್ಮೇಲೆ ಗೊತ್ತಾಯ್ತು. ನವೀನ್ಗೆ ಬ್ರೋ ಮೇಲೆ ಬೇರೆ ಏನು ಸಿಡ್ಬೇಕು, ಇವಳು ಮುಂದೆ ಹೋಗಿ ಹೇಳ್ತಾರಲ್ಲ ಗುರು ಅನ್ನೋದೇ ಅವರಿಗೆ ಅದೇ ಒಂದು ಸೆಟ್ಟು ಗೈಸ್, ಇನ್ನೇನು ಇಲ್ಲ. ಸೊ ಗೈಸ್, ಇವತ್ತು ನಾನು ಆಲ್ರೆಡಿ ನೆನ್ನೆನೇ ಹೇಳಿದೆ. ಸೊ ಈ ವ್ಲಾಗಲ್ಲಿ ಏನಂತಂದರೆ, ಆ ಜಾಗದಲ್ಲಿ ನೀರು ಇರುತ್ತಾ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇವಾಗ ನಮಗೆ. ಬೈ ಚಾನ್ಸಲ್ಲಿ ನೀರಿಲ್ಲ ಅಂದರೆ ನಾವು ಬೇರೆ ಕಡೆ ಹೋಗ್ಬೇಕಾಗುತ್ತೆ. ಸೊ ಫಸ್ಟ್ ಇವಾಗ ಹೋಗ್ತಾ ಇದೀವಿ. ನವೀನ್ ಲೊಕೇಶನ್ ಹಾಕೊಂಡಿಲ್ಲ, ಹಂಗೆ ಹೋಗ್ತಿದ್ಯಾ? ಗೊತ್ತು, ಅಲ್ಲಿವರೆಗೂ ಗೊತ್ತು. ಅಲ್ಲಿಂದ ಹೋಗಿ ಇಡ್ಲಿ ತಿಂದು ಫಸ್ಟು ನಾವು ಆಲ್ರೆಡಿ ತಲೆ ಸುತ್ತಂಗೆ ಆಗ್ತಾಯಿದೆ ನನಗೆ. ಈ ಬೆಳಗ್ಗೆ ಮನೇಲಿದೆ ತಿನ್ಬೇಕು ಅನ್ಸಲ್ಲ, ಬಟ್ ಆಚೆ ಬಂದು ತಿನ್ಬೇಕು ಅನ್ಸುತ್ತೆ ಬ್ರೇಕ್ಫಾಸ್ಟು. ಅದಕ್ಕೆ ಫಸ್ಟಿಗೆ ಬ್ರೇಕ್ಫಾಸ್ಟಿಗೆ ಒಂದು ಸ್ಟಾಪ್ ಕೊಟ್ಟು ಪಟ್ ಅಂತ ಹೋಗೋಣ. ಹೆಂಗೂ ಕ್ಲೈಮೇಟ್ ಬಿಸಿಲಂತೂ ಬರಲ್ಲ, ಹಿಂಗೆ ಇರುತ್ತೆ ಕ್ಲೈಮೇಟು. ಕರೆಕ್ಟ್. ಸೊ ಗೈಸ್ ಬನ್ನಿ. ಆ್ಯಂಡ್ ನನ್ನ ಔಟ್ಫಿಟ್ ನಾನು ಆಮೇಲೆ ತೋರಿಸ್ತೀನಿ. ಇವನ್ ಔಟ್ಫಿಟ್ ಆ್ಯಕ್ಚುಲಿ ಬೇರೆದಿದೆ, ಬಟ್ ಸದ್ಯಕ್ಕೆ ಇನ್ನು ಹಾಕೊಂಬಂದಿದ್ದೇನೆ. ನಾನು ಬ್ಲ್ಯಾಕ್ ಪ್ಯಾಂಟ್ ಹಾಕೊಂಬಂದೆ, ಗ್ರೇ ಪ್ಯಾಂಟ್ ಹಾಕೊಂಬಂದಿದ್ದೆ. ಏನು ಮಾಡೋಕ್ಕಾಗಲ್ಲ ಗಾಯ್ಸ್, ದಪ್ಪ ಆಗ್ಬಿಟ್ಟು ನಮ್ಗೆ ಯಾವ ಪ್ಯಾಂಟ್ ಆಗ್ತಿಲ್ಲ, ಹೊಸ ಇಸ್ಕೊಂಡು. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಏನು ಮಾಡೋಕ್ಕಾಗಲ್ಲ, ಹೋಗಿ ಇಸ್ಕೊಂಬೋ ಒಂದು ಬ್ಲ್ಯಾಕ್ ಹೊಸ ಪ್ಯಾಂಟ್ ಎಲ್ಲಾದ್ರು. ಬೇಡ ಸಾಕಿದ್ದಾಗುತ್ತೆ. ರೆಗ್ಯುಲರ್ ಆಗಿ ನಾವು ಏನ್ ಗೊತ್ತಾ ವ್ಲಾಗ್ ಇದ್ದ ತಕ್ಷಣ ಬ್ರೋ ಫಸ್ಟ್ ಕರೆಕ್ಟಾಗಿ ಕುತ್ಕೊಂಡ್ಬಿಡ್ತಾರೆ. ನಾನು ಅದಕ್ಕೆ ಹೊಟ್ಟೆ ಹಿಂಗೆ ಮಾಡ್ಕೊಂಡಿದ್ದೀನಿ. ರೆಗ್ಯುಲರ್ ಆಗಿ ಬಿಡ್ದಿ ಬಂದು ನಾವು ಇಲ್ಲೇ ತಿನ್ನೋದು. ರೆಗ್ಯುಲರ್ ಸ್ಪಾಟ್ ಹೋಟೆಲ್ ಬರೋಂಥ ಚೆನ್ನಾಗಿರುತ್ತೆ. ಬಿಡ್ದಿ ತಟ್ಟೆ ಇಡ್ಲಿ, ಬಿಸಿ ಬಿಡ್ದಿ ತಟ್ಟೆ ಇಡ್ಲಿ ಅಂತ ಟೇಸ್ಟ್ ಚೆನ್ನಾಗಿರುತ್ತೆ. ಯಾರು ಬಂದಾಗ ಇಲ್ಲಿ ಒಂದು ಕಡೆ ಪ್ರಮೋಷನ್ ಅಲ್ಲ ಮಾಡ್ತಾರೆ, ಅದನ್ನ ನಾರ್ಮಲ್ ಆಗಿ ಇಲ್ಲಿ ಬಂದಾಗ ತಿಂತೀವಿ. ನೀವು ಜೊತೆ ಬಂದಾಗಿಂದನೇ ತಿಂತಾರದು. ನಾನು ಯಾವಾಗಿಂದ ತಿಂತೀನಿ ಗೊತ್ತಾ? ನಮ್ಮ ಡ್ಯಾಡಿ ನಾವು ಇಲ್ಲಿಂದ ಊರಿಗೆ ಹೋಗ್ಬೇಕಂದ್ರೆ ಲಿಟ್ರಲಿ ಒಂದು 10 ಇಯರ್ಸ್ ನಾನು ತಿಂತೀನಿ. ಈ ಕಡೆ ಬಂದಾಗೆಲ್ಲ ಇಲ್ಲೇ ಇವ್ರು ಫಸ್ಟ್ ಟೈಮ್ ತಿಂತಾರದು. ಇಲ್ಲಿ ತಿಂತಾರ ಫಸ್ಟ್ ಟೈಮ್ ಮಾಡೋದು, ಬಿಡಿದಿರ ಫಸ್ಟ್ ಟೈಮ್ ತಿಂತಾರ ಫಸ್ಟ್ ಟೈಮ್. ಬಿಡ್ದಿ ಅಂದ್ರೆ ಆ ಕಡೆ ತಿಂದಿದ್ದೀನಿ, ಬಿಡ್ದಿ ಎಂಟ್ರೆನ್ಸ್ ಅಲ್ಲಿ. ಅಲ್ಲಿ ಎಂಟ್ರೆನ್ಸ್ ಅದು ಇವಾಗ ಮಾಡೋದು ಬ್ರೋ. ಬ್ರೋ ಇಲ್ಲೇ ಫಸ್ಟ್ ಟೈಮ್. ಅದಕ್ಕೆ ಬರ್ಲಿ, ಈಗ ಬಂದಾಗ ತಿನ್ನೋಣ. ಹೊಟ್ಟೆ ಬೇರೆ ಹೆಚ್ಚಿದೈತೆ, ಸೊ ತಿಂದಾದ್ಮೇಲೆ ಬ್ಲಾಗ್ ಮಾಡ್ತೀನಿ ಗೈಸ್. ನಂದು ಬಂತು. ನವೀನನು ಒಂದು ಬ್ರೋಗ್ ಮಾತ್ರ 2, ಯಾಕಂದ್ರೆ ನಾನು ನವೀನ ರೈಸ್ ತಿಂತೀವಿ ಸ್ವಲ್ಪ, ಅದಕ್ಕೆ. ಹೌದು ಗೈಸ್, ಏನ್ ಗೊತ್ತಾ? ಸುಮ್ಮನೆ ಗಾಡಿ ಮಾಡ್ಸೋ. ಸೊ ಗೈಸ್ ಏನಂದ್ರೆ, ನಾನು ಅವತ್ತು ಭರತ್ ಬ್ರೋಗೆ ರಾಖಿ ಕಟ್ಟಿದ್ನಲ್ಲ, ಅದಕ್ಕೆ ಬ್ರೋ ಇವತ್ತು ನನ್ಗಂತ ಗಿಫ್ಟ್, ಅವತ್ತು ಆಕ್ಚುಲಿ ಹೇಳಿದ್ರು ಗಿಫ್ಟ್ ಅಂತ. ಸೊ ಅದಕ್ಕೆ ನೋಡಿ ಗೈಸ್ ಏನ್ ತಂದಿದ್ದಾರೆ. ಥ್ಯಾಂಕ್ ಯು ಬ್ರೋ. ಏನಂತ ಹೋಗೋಲು ಹೋಗೋ ಕೇಳು ಬ್ರೋನ ಕೇಳು. ಹೌದು, ನಾನು ರಾಖಿ ಕಟ್ಟಿ, ನೀನು ರಾಖಿ ಕಟ್ಟು ಕೊಡ್ತೇನೆ. ನೋಡಿ ಬ್ಲಾಗಲ್ಲಿ ತೋರಿಸ್ತೇನೆ ನೋಡಿ ಗೈಸ್. ನವೀನಿಗೆ ಹೆಂಗ್ ಆಗ್ತಿರುತ್ತೆ ಅಂದ್ರೆ ಒಳಗಡೆ ನೋಡು ಬೈತಾ ಇದ್ದೆ.
ಆ್ಯಕ್ಚುಲಿ ಇದಕ್ಕೆ ಜಸ್ಟ್ ಒಂದು 10 ನಿಮಿಷದಿಂದ ನವೀನ್ ಏನಂದ ಗೊತ್ತಾ ಬ್ರೋಗೆ ಬಟ್ ನಂಗೆ ನಾಳೆ ಪಾರ್ಟಿ ಕೊಡಿಸ್ತಾರಂತೆ ಅಂತ ನವೀನ್ ಅಂದ. ಅದಕ್ಕೆ ಬ್ರೋ ದುಡ್ಡೆಲ್ಲಿದೆ ಅಂತಂದ್ರು. ಇವಾಗ ಜಸ್ಟ್ ಇವಾಗ ನನಗೂ ನೋಡಿ ಇಷ್ಟೇ ನವೀನ ನಿನ್ನ ಅಲ್ಲಿ ಇಷ್ಟೇ. ಸೊ ಗೈಸ್ ನಾವು ರೀಚ್ ಆಗೋ ಲೊಕೇಶನ್ ಏಯ್ 56 ಮಿನಿಟ್ಸ್ ಇದೆ. ಸೊ 56 ಮಿನಿಟ್ಸ್ ಅಲ್ಲಿ ರೀಚ್ ಆಗಬೇಕು. ಅಂಡ್ ಮೇನ್ ಪಾರ್ಟ್ ಏನಂದ್ರೆ ಅಲ್ಲಿ ನೀರು ಇರುತ್ತೋ ಇಲ್ವೋ ಅನ್ನೋದೇ ಡೌಟ್. ಬಿಕಾಸ್ ನಾನು ನೋಡಿದ್ದು 50 ಹೋಯ್ತಾ ಇದೀವಿ. ಅದು ಇವಳು ಯಾವ್ದೋ ಧೈರ್ಯದಿಂದ ಕರ್ಕೊಂಡು ಹೋಯ್ತಾಳೆ. ಇವಳೇ ಹುಡುಕಿರೋದಿದ್ದು ಅಷ್ಟೇ. ಅದು ಆಕ್ಚುಲಿ ಏನಂದ್ರೆ ತುಂಬಾ ಚೆನ್ನಾಗಿದೆ ರಿವ್ಯೂ ನೋಡಿದೆ. ಬಟ್ ಒಂದು ಪ್ರಾಬ್ಲಮ್ ಏನಂದ್ರೆ ಅಲ್ಲಿ ಜನ ಅಂದ್ರೆ ಅಲ್ಲಿ ರೈತರಿಗೆ ಬೇಕಾದಾಗ ಮಾತ್ರ ಅವ್ರ ಡ್ಯಾಮ್ ನ ಆನ್ ಮಾಡ್ಕೋತಾರಂತೆ. ಸೊ ಇವತ್ತು ಆನ್ ಇದ್ರೆ ಸರಿ, ಆನ್ ಇಲ್ಲ ಅಂದ್ರೆ ಹ್ಯಾವ್ ಒನ್ ಮೋರ್ ಆಪ್ಷನ್ ಮಂಚನ್ ಮೇಲೆ ಡ್ಯಾಮ್ಗೆ ಹೋಗಿ ಅಲ್ಲಿ ನಾರ್ಮಲ್ ಸ್ವಲ್ಪ ಅಂತೂ ಇದ್ದೇ ಇರುತ್ತೆ, ವಿಡಿಯೋ ಮಾಡ್ಕೊಂಡು ಬರೋದು ಅಷ್ಟೇ, ಬೇರೆ ಏನು ಮಾಡೋಕ್ಕಾಗಲ್ಲ. ಸೊ ಲೆಟ್ಸ್ ಸಿ, ಟ್ರೈ ಮಾಡಕ್ ಮಾಡೋಣ ಅಷ್ಟೇ. ಇಷ್ಟು ದೂರನೇ ಬಂದಿದೀವಂತೆ, ಇನ್ನೇನು ಅಲ್ವಾ? ಸೊ ಬನ್ನಿ ಬನ್ನಿ ಗೈಸ್, ಬನ್ನಿ ಬನ್ನಿ, ಇವತ್ತು ನನ್ನ ಲಕ್ಕಿ ಡೇ, ಬನ್ನಿ ಗೈಸ್. ಗೈಸ್ ಇನ್ನ 12 ನಿಮಿಷ ಇದೆ ಅಂಡ್ ಸರ್ರು ಮುಂದಕ್ಕೆ ಹೋಗ್ಬಿಟ್ಟಿದ್ರು, ಆ ಕಡೆನೇ ಹೋಗ್ಬೇಕಿತ್ತು ನಾವು. ಈಗ ನನಗೆ ಕಟ್ಟ ಕಡೆಯದಾಗಿ ಕಾಣುತ್ತಿರುವ ಪ್ರಶ್ನೆ ಏನಂದ್ರೆ ಸಬಾಸ್ ನೋಡ್ಯಾ ಎಷ್ಟು ಇದ್ ಮಾಡ್ತೀಯ ಗೊತ್ತಾ ನೀನು. ಏನ್ ಮಾಡ್ದಿ ಮತ್ತೆ ಯಾಕೆ ಹೇಳ್ದೆ ನೀನ್ ನಂಗೆ ಸುಮ್ನೆ ತಮಾಷೆಗೆ. ಸೊ ಈಗ ನಂಗೆ ಕಟ್ಟ ಕಡೆಯ ಪ್ರಶ್ನೆ ಕಾಡುತ್ತಿರೋದೇನಂದ್ರೆ ಇಲ್ಲೇ ಅಲ್ಲಿ ನೀರು ಬರ್ತಿದ್ಯಾ ಅಂತ. ಇದು ಅಂಕನಾದೇಶ್ವರಿ ದೇವಸ್ಥಾನ. ಇಲ್ಲ ಅಂದ್ರೆ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಸೈಲೆಂಟ್ ಆಗಿ ಬೇರೆ ಕಡೆ ಹೋಗ್ಬೇಕು ಗೈಸ್. ನೋಡಿ ಒಂದು ವಿಡಿಯೋಗೋಸ್ಕರ 30 ಸೆಕೆಂಡ್ ವಿಡಿಯೋಗೋಸ್ಕರ ಎಷ್ಟು ಕಷ್ಟಪಡ್ತೀವಿ ಅಂತ 120 ಕಿಲೋಮೀಟರ್ ಅಲ್ವಾ. 120 ಕಿಲೋಮೀಟ್ರು 40 ಸೆಕೆಂಡ್ ವಿಡಿಯೋಗೋಸ್ಕರ ನಾವು ಬಂದಿರೋದು. ಎಷ್ಟು ಡೆಡಿಕೇಟ್ ಮಾಡ್ತಿದೀವಿ ನೋಡಿ. ಹೌದು, ಯಾಕಂದ್ರೆ ಇನ್ನೊಂದು ಮೇನ್ ಥಿಂಗ್, ನಾನು ಮೊನ್ನೆ ಸ್ಟೋರಿ ಹಾಕಿದ್ದೆ ರೀಕ್ರಿಯೇಷನ್ ವಿಡಿಯೋಸ್ಗೆ ಸಾಂಗ್ ಸಜೆಸ್ಟ್ ಮಾಡಿ ಅಂತ. ಲಿಟ್ರಲಿ ಮೋರ್ ದೆನ್ 1000 ಸಾಂಗ್ಸ್, ಇನ್ನೂ ಜಾಸ್ತಿ ಇದೆ. ನಾನು ಸುಮ್ಮನೆ ಲೈಕ್ ಅಟ್ಲೀಸ್ಟ್ 1 2 3 4 5 6 ಹಂಗೆ ಎಣಿಸ್ಕೊಂಡು ಹೋದ್ರೂ ಇನ್ನೂ ತುಂಬ ಜಾಸ್ತಿ ಇದೆ. ಅಷ್ಟು ಸಾಂಗ್ಸ್ ಹಾಕಿದ್ದೀರಾ. ಅದಕ್ಕೆ ಅಟ್ಲೀಸ್ಟ್ ನಾವು ಜಸ್ಟಿಫೈ ಮಾಡೋಕ್ಕೆ ಒಂಚೂರು 90% ಸಿಮಿಲಾರಿಟಿ ಕೊಡೋಣ ಅಂತ ಅಷ್ಟೇ. ಆ್ಯಂಡ್ ಇದನ್ನು ನಾನು ನಿನ್ನೆ ಹುಡುಕಿ ಆ್ಯಕ್ಚುಲಿ ಒಂದು ಫಾಲ್ಸ್ ಇತ್ತು, ಬಟ್ ಆ ಫಾಲ್ಸನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಮುಂಚೆ ಅವರೆಲ್ಲ ಹೋಗ್ತಿದ್ರು ಫೋಟೋಶೂಟಿಗಂತ. ಬಟ್ ಇವಾಗ ಇಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಬೈ ಚಾನ್ಸ್ ಇದ್ದರೆ ಓಕೆ, ಇಲ್ಲ ಅಂತಂದರೆ ಅಲ್ಲೇ ಹೋಗಿ ಹೆಂಗೋ ಒಂದು ಮ್ಯಾಚ್ ಮಾಡಬೇಕು ಅಷ್ಟೇ ಗೈಸ್, ಏನೂ ಮಾಡೋಕ್ಕಾಗಲ್ಲ. ಲಾಸ್ಟ್ ಆಪ್ಷನ್ ಅದೊಂದೇ ಇರೋದು. ಸೊ ಏನನ್ಸುತ್ತೆ ಬ್ರೋ, ನೀರು ಇರುತ್ತೆ ಇರೋದು? ಇರಬಹುದು ಅನ್ಸುತ್ತೆ. ನಿಂಗೇನನ್ಸುತ್ತೆ? ನನಗೆ ನೀರು ಬಿಟ್ಟಿರ್ಬೇಕು, ಯಾಕಂದ್ರೆ ಡ್ಯಾಮ್ ಎಲ್ಲ ಓಪನ್ ಮಾಡಾರೆ. ಸೊ ಬಿಟ್ಟವು KRS ಡ್ಯಾಮ್ ಎಲ್ಲ ಬಿಟ್ಟು ಓಪನ್ ಮಾಡೋಲ್ಲ. ಸೊ ಅದಕ್ಕೆ ಬಿಟ್ಟಿರ್ತಾರೆ. ನಾನು ನೋಡೋಣ. ಆ್ಯಕ್ಚುಲಿ ನಾವು KRS ಡ್ಯಾಮ್ಗೆ ಹೋಗ್ಬಿಡ್ಬೋದು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಮುಂದೆ. ಬಟ್ ಬೇಡ ಅಂತ ಗೈಸ್, ನೋಡೋಣ ಏನಾಗುತ್ತೋ. ಬನ್ನಿ, ಇನ್ನೊಂದು 5 ನಿಮಿಷನ 8 ನಿಮಿಷ ಇದೆ. ಹತ್ತತ್ರ ಹೋದಾಗ ಐ ಗೆಟ್ ಬ್ಯಾಕ್ ಟು ಯು ಗೈಸ್. ನೀರು ಬರ್ತೈತೆ ಇಲ್ವಾ ಅಂತ ನಾನು ಪ್ಲೀಸ್ ಹೇಳ್ಬಿಡ್ತೀನಿ. ಬಾ, ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಇಲ್ಲಿವರೆಗೂ ಬಂದು ವ್ಲಾಗ್ ಮಾಡ್ಕೊಂಡು ಮನೆಗೆ ಹೋದಂಗಿರುತ್ತೆ. ಮನೆಗಲ್ಲ ಬೇರೆ ಜಾಗಕ್ಕೆ. ಆ ಅಣ್ಣಂಗೆ ಕೇಳ್ಬೋದಿತ್ತು ಸುಮ್ಮನೆ ಹೋಗೋ ಬದಲು ಇಷ್ಟು ದೂರ ಬಂದಿದೀವಲ್ಲ. ಇನ್ನೇನು ಬರೀ 600 ಮೀಟರ್ಗೆ ನಂಗೆ ಭಯ ಆಗ್ತದೆ ನೀರಿಲ್ಲ ಅಂದ್ರೆ ಏನ್ ಮಾಡೋದು ಅಂತ. ನಿನ್ನ ಅದೃಷ್ಟ ಸೂಪರ್ ಆಗೈತೆ. ನೀರೈತೆ ಅದು ಬಿಡ್ಬೇಕಲ್ಲ. ಗೈಸ್ ನೀರಿದೆ ಗೈಸ್, ಅದೇ ಬಿಡ್ಬೇಕಲ್ಲ. ಅಲ್ಲಿ ಇಲ್ಲ, ಅಲ್ಲಿ ನೋಡಲಿ ಬಿಡ್ತಿಲ್ಲ. ಅದೇ ಹತ್ರ ಬೇಡ ನನಗೆ, ಅದ್ರ ಹತ್ರ ಏನ್ ಹೋಗ್ ಹತ್ರ ಅಲ್ಲ, ನೀರ್ ಸೋರ್ತಿ ಬಿಡ್ತಿಲ್ಲ. ಫಾಲ್ಸ್ ತರ ಅಲ್ಲೇ ಕಾಣಿಸ್ತಿಲ್ವಾ? ಅಲ್ಲೇನದು ಏನದು ಅಂತಾರೆ, ಎಲ್ಲಿ ಫಾಲ್ಸ್ ತರ ಎಲ್ಲಿ ಬೀಳ್ತೈತೆ? ಬರೀ ಐತೆ ಅಷ್ಟೇ ನೀರು. ಈ ಕಡೆಗೆ ಬಿಟ್ಟಿಲ್ಲ ನೋಡಲಿ, ಖಾಲಿ ಇಲ್ಲೇ ಅದು ಲೆಫ್ಟ್ ನೋಡ. ಮತ್ತೆ ನೀನ್ ತೋರ್ಸಿದ್ ನಾನೀಗ ನೀರ್ ಐತೆ ಅಂತ ಅಂದಿದ್ದೆ ನಾನು. ನೋಡ್ರೆ ಇಲ್ಲಿ ಬಿಟ್ಟಿರವಲ್ಲ ಇವರು. ಇದೆ ಕಣ, ಇದೆ ಬಿಟ್ಟಿಲ್ಲ ನೀರು.